ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಇನ್ಫೋಟೆಕ್ ಕನ್ನಡ. ನಾನು ಜಗದೀಶ್. ಇವತ್ತು ನಾನು ಮಾತಾಡಕೊಟ್ಟಿರೋ ಒಂದು ವಿಷಯ ಏನಂದ್ರೆ ಲಾಪತಾ ಲೇಡೀಸ್, ಕಾಣೆಯಾಗ್ತಿರೋ ಹೆಂಗಸರು. ಏನಪ್ಪ ಇದು ಯಾವುದೋ ಬಾಲಿವುಡ್ ಸಿನಿಮಾದ ಹೆಸರು ತಗೊಂಡು ಅದ್ರ ಬಗ್ಗೆ ಮಾತಾಡಕೊಟ್ಟಿದ್ದೇನೆ ಅನ್ಕೊಂಡ್ರಾ? ಖಂಡಿತವಾಗಿಯೂ ಇಲ್ಲ. ಇಲ್ಲಿ ನಾನು ಯಾವುದೇ ಸಿನಿಮಾದ ರಿವ್ಯೂ ಮಾಡಕೊಟ್ಟಿಲ್ಲ. ಬದಲಾಗಿ ಆ ನೇಮ್ನ ಇಟ್ಕೊಂಡು ಪ್ರಚಲಿತ ವಿದ್ಯಮಾನದ ಬಗ್ಗೆ ಮಾತಾಡಕೊಟ್ಟಿದ್ದೀನಿ. ರೀಸೆಂಟ್ ಆಗಿ ನಾನೊಂದು ಕನ್ನಡ ಸಿನಿಮಾ ನೋಡಿದೆ, ಬಗೀರ ಅಂತ ಹೇಳ್ಬಿಟ್ಟು ಶ್ರೀಮುರಳಿ ಅವರು ಆಕ್ಟ್ ಮಾಡಿರೋದು. ಆ ಸಿನಿಮಾದಲ್ಲಿ ಒಂದು ಕ್ಲೈಮ್ಯಾಕ್ಸ್ ಸೀನ್ ಇದೆ. ಸುಮಾರು 2,000 ಜನ ಹೆಣ್ಮಕ್ಳನ್ನ ಒಂದು ಟ್ರೈನಲ್ಲಿ ಕರ್ಕೊಂಡು ಅದು ಶಿಪ್ ಮುಖಾಂತರ ಬೇರೆ ದೇಶಕ್ಕೆ ಕಳಿಸೋದಕ್ಕೆ ವಿಲನ್ ಟ್ರೈ ಮಾಡ್ತಿರ್ತಾನೆ. ಅವಾಗ ಹೀರೋ ಹೋಗ್ಬಿಟ್ಟು ಅವ್ರನ್ನೆಲ್ಲ ಸೇವ್ ಮಾಡ್ತಾನೆ. ಅದು ಹ್ಯೂಮನ್ ಟ್ರಾಫಿಕಿಂಗ್ ಸ್ಟೋರಿ. ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ನಾನು ಯಾವ್ದ್ರ ಬಗ್ಗೆ ಮಾತಾಡಕೊಟ್ಟಿದ್ದೀನಿ ಅಂತ. ನಾನು ಆ ಸಿನಿಮಾ ಕ್ಲೈಮ್ಯಾಕ್ಸ್ ನೋಡಿದಾಗ ತುಂಬಾ ಅಬ್ನಾರ್ಮಲ್ ಅನ್ನಿಸ್ತು. ಯಾರು ಈ ಕಾಲದಲ್ಲಿ 2,000 ಜನನ ಕಿಡ್ನಾಪ್ ಮಾಡ್ತಾರೆ? ಯಾರು ಈ ಕಾಲದಲ್ಲಿ ಬೇರೆ ದೇಶಕ್ಕೆ 2,000 ಜನನ ಶಿಪ್ ಮುಖಾಂತರ ಕಳಿಸ್ತಾರೆ? ಇದೆಲ್ಲ ತುಂಬಾ ಆಡ್ ಅನಿಸ್ತಿದೆಯಲ್ಲ ಅಂತ ನನಗೆ ಫೀಲ್ ಆಯ್ತು. ಆದ್ರೆ ಒಂದ್ ವಾರ ಆದ್ಮೇಲೆ ಪ್ರಜಾವಾಣಿಲಿ ಒಂದು ಆರ್ಟಿಕಲ್ ಪಬ್ಲಿಷ್ ಆಯ್ತು, ಲಾಪತಾ ಲೇಡೀಸ್ ಅಂತ ಹೇಳ್ಬಿಟ್ಟು. ಅದರಲ್ಲಿ ಕೊಟ್ಟಿರೋ ಅಂಕಿ ಅಂಶಗಳ ಪ್ರಕಾರ 2021ರಿಂದ 2024 ಎಷ್ಟು ಜನ ಹುಡುಗಿರು ಕಾಣೆ ಆದ್ರು, ಅದರಲ್ಲಿ ಎಷ್ಟು ಜನ ಸಿಕ್ಕಿದ್ದಾರೆ, ಇನ್ನು ಎಷ್ಟು ಜನ ನಾಪತ್ತೆ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿ ಬರ್ದಿದ್ರು. ಆ ಆರ್ಟಿಕಲ್ ನ ಪ್ರಕಾರ ನಮ್ಮ ರಾಜ್ಯದಲ್ಲಿ 2021ರಿಂದ 2024 ಅವಧಿಯಲ್ಲಿ 42,234 ಜನ ಹುಡುಗಿಯರು ಕಾಣೆಯಾಗಿದ್ದಾರೆ. ಅದರಲ್ಲಿ ಇಲ್ಲಿವರೆಗೂ 39,389 ಜನ ಮಾತ್ರ ಸಿಕ್ಕಿದ್ದಾರೆ. ಇನ್ನು ಮಿಕ್ಕಿದ 2,848 ಜನ ಸಿಕ್ಕಿಲ್ಲ. ಈ ಚಾರ್ಟ್ ನ ನೀವು ಗಮನಿಸಬಹುದು. 2021ರಿಂದ 2023 ಕಾಣೆಯಾದವರ ಸಂಖ್ಯೆ ಸುಮಾರು 10ರಿಂದ 11,000 ಇದ್ರೆ, ಒಂದು ವರ್ಷದ ಅವಧಿಯಲ್ಲಿ 2024ರಲ್ಲಿ ಕೇವಲ 6 ತಿಂಗಳ ಅವಧಿಯಲ್ಲಿ ಅಂದ್ರೆ ಜನವರಿಯಿಂದ ಜೂನ್ ವರೆಗೂ 7,550 ಹೆಣ್ಮಕ್ಳು ನಾಪತ್ತೆಯಾಗಿದ್ದಾರೆ. ಅದರಲ್ಲಿ ಸಿಕ್ಕಿರೋರು 5,855. ಇನ್ನು 1,695 ಹೆಣ್ಮಕ್ಳು ಸಿಕ್ಕಿಲ್ಲ. ಅವ್ರು ಏನಾದ್ರು, ಎಲ್ಲೋದ್ರು, ಹೇಗಿದ್ದಾರೆ, ಬದುಕಿದಾರ, ಸತ್ತಿದಾರ, ನಮ್ಮ ದೇಶದಲ್ಲಿದ್ದಾರ, ಬೇರೆ ದೇಶದಲ್ಲಿದ್ದಾರ, ಇದ್ರ ಬಗ್ಗೆ ಒಂದು ಸುಳಿವಿಲ್ಲ. ಇದು ಕೇವಲ 6 ತಿಂಗಳು ಅಂಕಿಅಂಶ. ನೀವು ಯೋಚನೆ ಮಾಡಿ, ವರ್ಷದಿಂದ ವರ್ಷಕ್ಕೆ ಈ ಹ್ಯೂಮನ್ ಟ್ರಾಫಿಕಿಂಗ್ ಅನ್ನೋ ನಂಬರ್ಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅದರಲ್ಲೂ 2024ರಲ್ಲಿ ತುಂಬಾನೇ ಜಾಸ್ತಿ ಆಗಿದೆ. ನೋಡಿ, ಇದಕ್ಕೆ ಪೂರಕ ಆಗುವಂತೆ ನಮ್ಮ ಏರಿಯಾದಲ್ಲಿ ಒಂದು ಕೇಸ್ ಆಯ್ತು. ನಮ್ಮ ಏರಿಯಾದಲ್ಲಿರೋ ಒಂದು ಲೇಡೀಸ್ ಪೀಚ್ ಇಂದ ಒಂದು ಹುಡುಗಿ ಕಾಣೆ ಆಗ್ತಾಳೆ. ಆ ಹುಡುಗಿ ಪೇರೆಂಟ್ಸ್ ವಿತ್ ಪೊಲೀಸ್ ಜೊತೆ ಬಂದು ಎಲ್ಲಾ ಶಾಪಲ್ಲಿರೋ CCTVನೂ ಚೆಕ್ ಮಾಡ್ತಾರೆ. ಅವ್ರ ಮಗಳು ಒಬ್ಳು ಮಾಸ್ಕ್ ಹಾಕೊಂಡಿರೋ ಇನ್ನೊಂದು ಹುಡುಗಿ ಜೊತೆ ಬೈಕಲ್ಲಿ ಕುತ್ಕೊಂಡು ಹೋಗಿದ್ದಾರೆ. ಬೈಕ್ ನಂಬರ್ನ ಟ್ರೇಸ್ ಮಾಡೋಣ ಅಂದ್ರೆ ಆ ಬೈಕ್ ನಂಬರ್ ಪ್ಲೇಟ್ ನ ಫೋಲ್ಡ್ ಮಾಡಿರ್ತಾರೆ, ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು. ಸೊ ನೋಡಿ, ಈ ತರ ಕೇಸ್ಗಳು ಪ್ರೀ ಪ್ಲಾನ್ಡ್ ಆಗಿ ಮಾಡೋದು. ಸುಮಾರು 15 ದಿನ ಆಯ್ತು, ಆ ಹುಡುಗಿ ಇಲ್ಲಿವರೆಗೂ ಸಿಕ್ಕೇ ಇಲ್ಲ. ಅವ್ರ ಪೇರೆಂಟ್ಸ್ ಕತೆ ಏನಾಗ್ಬೇಕು ಹೇಳಿ? ಇವಾಗಿನ ಜನರೇಷನ್ ನಮಗೆ ಫ್ರೀಡಮ್ ಬೇಕು ಅಂತ ಹೇಳಿ ಯಾವುದೇ ವಿಷಯನೋ ತಮ್ಮ ತಂದೆ ತಾಯಿ ಮತ್ತೆ ಅವರ ಕುಟುಂಬಸ್ಥರಿಗೆ ಅಪ್ಡೇಟ್ ಮಾಡದಲೆ ಅವರೇ ಸ್ವಂತ ಡಿಸಿಷನ್ ತಗೋತಾರೆ. ಆವಾಗ ಈ ತರ ಕೆಲವೊಂದು ವಿಷಯಗಳು ಆಗ್ತವೆ. ನೋಡಿ, ಅದಕ್ಕೆ ಹೇಳೋದು, ನೀವು ಯಾವುದೇ ಫ್ರೆಂಡ್ಸ್ ಜೊತೆ ಹೋದ್ರು ಆ ವಿಷಯನ ನಿಮ್ಮ ಅಪ್ಪ ಅಮ್ಮನ್ಗೆ ಅಪ್ಡೇಟ್ ಮಾಡಿ. ಎಲ್ಲಿ ಹೋಗ್ತಿದ್ದೀರಿ, ಏನ್ ಮಾಡ್ತೀರಿ, ಎಷ್ಟೊತ್ತಿಗೆ ಬರ್ತೀರಿ, ಇವಾಗ ಎಲ್ಲಿದ್ದೀವಿ, ಯಾರ ಜೊತೆ ಇದೀವಿ ಅನ್ನೋದನ್ನ ಪ್ರತಿಯೊಂದನ್ನು ಅವ್ರಿಗೆ ಅಪ್ಡೇಟ್ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರ್ಯಾರು ಇದಾರೋ ಅವ್ರೆಲ್ಲಾರು ಪರಿಚಯ ಮಾಡಿಸಿ ನಿಮ್ಮ ಪೇರೆಂಟ್ಸ್ಗೆ. ಇದು ತುಂಬಾ ಒಳ್ಳೆ ವಿಷಯ. ಯಾಕೆಂದ್ರೆ ನೀವ್ ಎಲ್ಲೇ ಹೋದ್ರು ಇನ್ನೊಬ್ರನ್ನ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಬಹುದು, ಹೇಗಿದ್ದೀರಾ, ಏನಾಯ್ತು, ಯಾವಾಗ ಬರ್ತೀರಾ ಅಂತೆಲ್ಲ. ಕೆಲವು ಸರಿ ನಿಮ್ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ, ಆವಾಗ ನೀವು ಔಟ್ ಆಫ್ ರೀಚ್ ಇರ್ತೀರಾ. ಅವಾಗ ಪಕ್ಕದವ್ರಿಗೆ ಫೋನ್ ಮಾಡಿ ಕೇಳ್ಬೋದು ಏನಾಯ್ತು, ಎತ್ತ ಆಯ್ತು ಅಂತೆಲ್ಲ. ಇವಾಗ ಒಂದು ಟ್ರೆಂಡ್ ಶುರುವಾಗಿದೆ, ನೀವೆಲ್ಲ ನೋಡೇ ಇರ್ತೀರಿ. ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅಲ್ಲಿ ಫ್ರೆಂಡ್ಶಿಪ್ ಮಾಡ್ಕೊಂಡು ಆ ಫ್ರೆಂಡ್ಶಿಪ್ ಪ್ರೀತಿಗೆ ತಿರುಗಿ ನೆಕ್ಸ್ಟ್ ಮದುವೆ ಆಗಿ, ಆ ಮದುವೆ ಆದ್ಮೇಲೆ ಅವ್ರು ಅನುಭವಿಸೋ ಕಷ್ಟಗಳನ್ನ ನೋಡಕ್ಕಾಗದೆ ಪೇರೆಂಟ್ಸ್ ಗಳು ವಾಪಸ್ ಕರೆಸ್ಕೊಂಡಿರೋ ನಿದರ್ಶನಗಳಿದಾವೆ. ಕೆಲವರು ಅವಮಾನದಿಂದ ವಾಪಸ್ ಬರಕ್ಕಾಗದೆ ಸೂಸೈಡ್ ಮಾಡ್ಕೊಂಡಿರೋರು ಇದ್ದಾರೆ. ಇನ್ನು ಕೆಲವರು ಈ ತರ ಹ್ಯೂಮನ್ ಟ್ರಾಫಿಕಿಂಗ್, ಮಾನವ ಕಳ್ಳ ಸಾಗಾಣಿಕೆ ಜಾಲಕ್ಕೆ ಸಿಗಾಕೊಂಡು ಒದ್ದಾಡ್ತಿರೋರು ಇದ್ದಾರೆ. ಒಂದು ಸರ್ವೆಯ ಪ್ರಕಾರ ಲೈಂಗಿಕ ಕಾರ್ಯಕರ್ತೆಯರನ್ನ ಇಂಟರ್ವ್ಯೂ ಮಾಡಿದಾಗ ತಿಳಿದು ಬಂದಿದ್ದ ವಿಷಯ ಏನಂದ್ರೆ, ಸುಮಾರು 50%ಗಿಂತ ಜಾಸ್ತಿ ಜನ ಇದೇ ಒಂದು ರೀಸನ್ಗೆ, ಅಂದ್ರೆ ಯಾರನ್ನು ನಂಬಿ ಅವ್ರ ಜೊತೆ ಹೋಗಿ ಮೋಸ ಹೋದ್ಮೇಲೆ ಈ ಕಡೆ ಮನೆಗೂ ಹೋಗಕ್ಕಾಗದೆ, ಈ ಕಡೆ ಸಾಯೋಕ್ಕೂ ಧೈರ್ಯ ಇಲ್ಲದೆ ಈ ತರ ಒಂದು ವೃತ್ತಿನ ಚೂಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಉತ್ತರ ಕೊಡ್ತಾರೆ. ನೋಡಿ, ಈ ವಿಷಯನ ನೀವು ತುಂಬಾ ಹಗುರವಾಗಿ ತಗೋಬಹುದು. ಇದು ನಮಗ್ ಸಂಬಂಧಪಟ್ಟಿದ್ದಲ್ಲ, ಈ ತರದ್ದೆಲ್ಲ ನಮ್ಮನೇಲಿ ನಡೆಯಲ್ಲ ಅಂತ ನೀವು ಅನ್ಕೊಂಡಿರ್ಬೋದು. ಆದ್ರೆ ಲಾಸ್ಟ್ ವೀಕ್ ಆ PG ಇನ್ಸಿಡೆಂಟ್ ಆದಾಗಿಂದ ನನಗೆ ಅನ್ಸಿದ್ದು ಏನಂದ್ರೆ, ಅವರು ಅಷ್ಟು ಒಂದು ದೊಡ್ಡ ಕುಟುಂಬ, ಅಂತ ಹುಡುಗಿ ಕಾಣೆ ಆಗ್ತಾಳೆ ಅಂದ್ರೆ ಅದು ಯಾರ ಜೊತೆ ಓದ್ಲು ಅನ್ನೋದು ಅವ್ರಿಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ ಅಂದ್ರೆ ನೀವೇ ಯೋಚನೆ ಮಾಡಿ. ನಿಮ್ಮ ಮಕ್ಕಳು ಹೊರಗಡೆ ಇರೋರು, ಎಲ್ಲರೂ ಹೋಗಿರೋರು ಎಷ್ಟು ಸೇಫ್ ಇರ್ತಾರೆ ಅಂತ ನೀವು ಯೋಚನೆ ಮಾಡಿ. ನಾಪತ್ತೆ ಆದವರೆಲ್ಲ ಮಾನವ ಕಳ್ಳ ಸಾಗಾಣಿಕೆಗೆ ಒಳಗಾಗಿರ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಕೆಲವರು ಅವರ ಸಂಬಂಧಿಕರ ಮನೆಯಲ್ಲಿ ಗೊತ್ತಾಗದೇ ಇರೋ ತರ ಇರ್ತಾರೆ. ಇನ್ನು ಕೆಲವರು ಅವ್ರಿಗೆ ಇಷ್ಟ ಇರೋ ಯಾರನ್ನ ಮದುವೆ ಆಗಿ ಯಾವುದೋ ರಾಜ್ಯದಲ್ಲಿ ಇರ್ತಾರೆ. ಆದ್ರೆ ಈ ತರ ನಾಪತ್ತೆ ಆಗಿರೋ ಹೆಣ್ಮಕ್ಳು ಒಂದಲ್ಲ ಒಂದ್ ರೀತಿ ಲೈಂಗಿಕ ಶೋಷಣೆಗೆ ಒಳಗಾಗಿರ್ತಾರೆ ಅಂತ ಸರ್ವೆ ಹೇಳಿದೆ. ಸೊ ಯಾವುದೇ ಒಂದು ಸಿನಿಮಾದಲ್ಲಿ ಒಂದು ವಿಜುವಲ್ ನ ತೋರಿಸ್ತಿದ್ದಾರೆ ಅಂದ್ರೆ ಅದು ನಮಗೆ ಸಂಬಂಧಪಟ್ಟಿದ್ದಲ್ಲ ಅಂತ ನೀವು ಅನ್ಕೊಳ್ಳೇಬಾರ್ದು. ಅದು ಯಾವತ್ತಾದ್ರೂ ಒಂದಿನ ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ. ನಾವೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ನಮ್ಮನ್ನ ಎದುರಿಸೋರು. ಆ ಕಡೆ ಹೋಗ್ಬೇಡ, ಅಲ್ಲಿ ಮಕ್ಳು ಹಿಡಿಯೋರು ಇದಾರೆ, ಅವನ ಹತ್ರ ಹೋಗ್ಬೇಡ, ಅವ್ನ ಮಕ್ಳು ಕಳ್ಳ, ಇವ್ರ ಹತ್ರ ಹೋಗ್ಬೇಡ, ಇವನ್ ಮಕ್ಳು ಕಳ್ಳ, ಅಲ್ಲಿಗೆ ಹೋಗ್ಲೇಬೇಡ, ಅಲ್ಲಿ ಮಕ್ಳು ಹಿಡಿಯೋರು ಇರ್ತಾರೆ, ಈ ತರ ಎಲ್ಲ ತುಂಬಾ ಎದುರಿಸೋರು.
ನಾವು ಅದನ್ನ ತುಂಬಾ ಲೈಟ್ ಆಗಿ ತಗೋತಿದ್ವಿ. ಇವತ್ತು ಅದೇ ವಿಷಯ ನೈಜತೆಯಾಗಿ ಕೂತಿದೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಉಪಯುಕ್ತ ಮಾಹಿತಿ. ಕೇಳೋದಕ್ಕೆ ತುಂಬಾ ಸಿಂಪಲ್ ಅನ್ಸಿದ್ರು ಗಂಭೀರವಾಗಿ ಪರಿಗಣಿಸಬೇಕಾದ ಒಂದು ವಿಷಯ. ಈ ತರ ಇನ್ನಷ್ಟು ಉಪಯುಕ್ತ ಮಾಹಿತಿಗಳಿಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.